ಹಾಸನ ನಗರದ ಓಲಾ ಎಲೆಕ್ಟ್ರಿಕ್ ಶೋರೂಮ್ ಮತ್ತೆ ಸರ್ವಿಸ್ ಕೇಂದ್ರದ ಮುಂದೆ ಗ್ರಾಹಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವತ್ತು ಅಡ್ವರ್ಟೈಸ್ ನೋಡಿದ್ದು ಜನ ಹೋಗಿ ಆ ಓಲಾ ಅಂತಕ್ಕಂಥ ಯಾವುದೋ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ತಗೊಂಡಿತ್ತು. ಇವತ್ತು ಸರ್ವಿಸಿಗೆ ಬಿಟ್ರೆ 1 ತಿಂಗಳು 2 ತಿಂಗಳು 3 ತಿಂಗಳಾದ್ರೂ ಕೂಡ ಸರ್ವಿಸ್ ಮಾಡಿ ಕೊಡ್ತಾ ಇಲ್ವಂತೆ. ಶೋರೂಮಿನ ಹಿಂದೆ ರಾಶಿ ವಾಹನಗಳು ಧೂಳಿದು ತುಕ್ಕಿಡಿತಾ ಇದ್ದಾವಂತೆ. ಸರ್ವಿಸ್ ಮಾಡಿಕೊಡಿ ಅಂತ ಕೇಳಕ್ ಬಂದ್ರೆ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಹೆಡ್ ಆಫೀಸಿಗೆ ಹೇಳ್ಬೇಕು, ಮತ್ತೊಂದು ಇನ್ನೊಂದು ಅಂತ ಹೇಳಿ ಕಾಲ ತಳ್ತಾ ಇದ್ದಾರಂತೆ. ಬ್ಯಾಟ್ರಿ ಸಮಸ್ಯೆ, ಸಾಫ್ಟ್ವೇರ್ ಅಪ್ಡೇಟ್ ಹೆಸರಲ್ಲಿ ಗಾಡಿಗಳನ್ನ ಶೋರೂಮ್ಗಳಲ್ಲಿ ನಿಲ್ಲಿಸ್ಕೊಂಡು ಬಿಡಿಭಾಗ ಸ್ಟಾಕ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ. ನೋಡೋವರೆಗೂ ನೋಡಿದ್ರು, ಕಾಯೋವರೆಗೂ ಕಾಯ್ದ್ರು. ಅದಾದ್ಮೇಲೆ ಇವತ್ತು ಗ್ರಾಹಕರು ಯಾವ ಕಿತ್ತೋದ್ ಗಾಡಿ ತಗೊಂಡ್ರಿ ನಾವು ನಿಮ್ಮ ಹತ್ರ ಬಂದು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಚಿಕ್ಕಮಂಗ್ಳೂರಲ್ಲಿ ಗಾಡಿ ತೊಗೊಂಡಿದ್ವು, ಅಲ್ಲಿ ಬುಕ್ ಮಾಡಿದ್ವು. ಆ ಟೈಮಲ್ಲಿ ಆಷಾಢ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ರಿಸೀವ್ ಮಾಡ್ಕೊಳ್ಳಿ, ಅಲ್ಲಿ ಡೆಲಿವರಿನೂ ಲೇಟ್ ಆಯಿತು. ಆಮೇಲೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಬಂದುಬಿಟ್ಟು ಹಾಸನಲ್ಲಿ ಬಂದು ಗಾಡಿ ರಿಸೀವ್ ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ 1-1.5 ತಿಂಗಳಿಗೇ ಗಾಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಚಾರ್ಜೇ ಆಗ್ತಾ ಇರಲಿಲ್ಲ, ಚಾರ್ಜಿಂಗ್ ಇಶ್ಯೂ. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೋಗಿ ತೋರಿಸೋವಾಗ ಇದು ವೋಲ್ಟೇಜ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ತೊಗೊಂಡೋದ್ವಿ. ವೋಲ್ಟೇಜ್ ಇದ್ದಾಗ ಅಷ್ಟೇ ಚಾರ್ಜಿಗೆ ಹಾಕಿ ಅಂತ ಹೇಳಿದ್ರು. ಮತ್ತು ಮನೆಗೆ ತೊಗೊಂಡೋದ್ವಿ. ಅದರಿಂದ ಕಂಟಿನ್ಯೂ ಆಗ್ತಾ ಹೋಯಿತು. ಮತ್ತು ನಾವು ಬಿಸಿ ಶೆಡ್ಯೂಲ್ನ ನಾವು ಮತ್ತೆ ತೊಗೊಬಂದು ತೋರ್ಸೋಕ್ಕಾಗಲಿಲ್ಲ. ಇವಾಗ ಫ್ರೀ ಇದ್ವಿ ಅಂತ ಹೇಳ್ಬಿಟ್ಟು ತೊಗೊಬಂದು ತೋರ್ಸೋಕೆ ಬಂದರೆ ಅಲ್ಲಿ ಮೈನ್ ಡೋರಿಗೆ ಹೋದರೆ ಹಿಂದೆ ಸರ್ವಿಸ್ ಅವ್ರ ಹತ್ರ ಹೋಗಿ ಅಂತಾರೆ. ಹಿಂದೆ ಸರ್ವಿಸ್ ಅವ್ರ ಹತ್ರ ಬಂದರೆ ಮೈನ್ ಡೋರಿಗೆ ಅಲ್ಲಿ ಹೋಗಿ ಕೇಳಿ ಅಂತಾರೆ. ಆಮೇಲೆ ಪ್ರೆಸ್ಸವ್ರು ಬರ್ತಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಹಿಂದೆನೂ ಕ್ಲೋಸು ಮುಂದೆನೂ ಕ್ಲೋಸು. ಹೊರಗಡೆ ಸರ್ವಿಸ್ ಅವ್ರು ಇದ್ದಾರೆ, ಹಿಂದೆ ಡೋರಲ್ಲಿ ಸರ್ವಿಸ್ ಅವ್ರು ಇದ್ದಾರೆ, ಮುಂದೆ ಸೇಲ್ಸ್ಮೆನ್ಸ್ ಎಲ್ಲ ಬಾಗ್ಲಕೊಂಡು ಹೋಗಾಯ್ತು. ಈಗ ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ಸರ್, ನಾಳೆ ಬನ್ನಿ ಅಂತಾರೆ. ಗಾಡಿ ತೊಗೊಂಡೋದು 20% ಒಳಗೆ ಬ್ಯಾಟ್ರಿ ಇಡಬೇಡಿ ಅಂತಾರೆ. ಈಗ 50% ಆಗಲೇ ಖಾಲಿ ಆಗಿದೆ. ಅದೇ ಗಾಡಿ ತೊಗೊಂಡು ಇದು ಎಕೋ ಮೂಡ್ ಅಂತ ಬರುತ್ತೆ ಸರ್, ಗಾಡೀಲಿ 30 ಮೇಲೆ ಬಂದು ಓಡಿಸೇ ಇಲ್ಲ ಗಾಡಿನ. ಅಷ್ಟು ರಿಸ್ಕಲ್ಲಿ ತೊಗೊಂಡು ಬಂದಿದ್ದೀನಿ. ಈಗ ಮತ್ತೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ಅದು ಸರ್ ನಾವು ಲೋನಲ್ಲಿ ತೊಗೊಂಡಿರೋದು, ಫೈನಲಿ ಮುಗಿಯೋಷ್ಟೊತ್ತಿಗೆ 140 ಆಗುತ್ತೆ. ಈಗ ಲೋನ್ ಕಟ್ಟಲಿಲ್ಲ ಅಂತ ಅಂದರೆ EMI ಅವ್ರ ಮನೆ ಬಗ್ಲಿಗೆ ಬರ್ತಾರೆ. ಈ ಗಾಡಿನೂ ಸರಿ ಇಲ್ಲ, EMI ಕಟ್ಟಲಿಲ್ಲ ಅಂತಂದ್ರೆ ಸುಮ್ಮನೆ ಇರ್ತಾರೆ ಸರ್ ಇವರು. ತಾಂಡಿದ್ದು 1 ವರ್ಷ 2 ವರ್ಷ ಗಾಡಿ ತಾಂಡಿದ್ದೀವಿ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತಿಂಗಳು ಲೋನ್ ಮಾತ್ರ ಎಲ್ಲ ಕಟ್ಟೆಲ್ಲ ಇದು ಮಾಡ್ತಾಯಿದ್ದೀವಿ. ತೊಂದರೆ ಗಾಡಿ ಬಿಟ್ಟಾಗಿ ಅಂತ ಹೇಳ್ತಾರೆ. ಅಲ್ಲಿ ನಾನು ಆಟೋ ಬಾಡಿಗೆ ಏನು ಎಲ್ಲ ಕೊಟ್ಟು ಇದು ಮಾಡಿ ಸಾಲ್ವ್ ಮಾಡಿದ್ದೀವಿ. ಏನೇ ಮಾಡೋ ಸಾಲತ್ತೆ. ಈಗ ಅಂತೂ ಗಾಡಿ ಹೋಗಲೇಬೇಡ. ಇದಕ್ಕೆ ಬೆಂಕಿ ಇಟ್ಬೇಕಾದ್ರೆ ರೈತರ ಮನೆ ಹಾಳಾಗೈತೆ, ತೀರ ಇನ್ನೂ ಹಾಳಾಗದೆ. ಯಾವ ಗಾಡಿ ಇದು? ಈ ಥರ ಓಲಾ ಗಾಡಿ. ಏನು ತೊಂದರೆ ಆಗಿತ್ತು ಗಾಡಿ? ಬ್ಯಾಟ್ರಿ ಕಂಪ್ಲೀಟು, ಆಮೇಲೆ ಮತ್ತೀಗ ಆಫ್ ಆಗುತ್ತೆ. ಜಾಸ್ತಿ ಸ್ಪೀಡಲ್ಲಿ ಹೋಯ್ತು ಅಂದ್ರೆ ಆಫ್ ಆಗುತ್ತೆ. ಪ್ರಾಬ್ಲಮ್ಸ್ ಸಾಲ ಇಲ್ಲ ಸರ್. ಅದು ಸರ್ವಿಸ್ ನಿಂತಿರೋದು ಎಲ್ಲ ಸರ್ವಿಸ್. ಈಗ ಸರ್ವಿಸ್ ಇದು ನಮ್ಗಿನ್ನೇನು ಗಾಡಿ ತಗೊಂಡಿದ್ದು ದುಡ್ಡು ಅಮೌಂಟ್ ಕಟ್ಕೊಡೋ ಸಾಕು. ನಾವು ಗಾಡಿ ತಗೊಂಡಲ್ಲಿ 2 ವರ್ಷ ಆಯ್ತು ಸರ್. ಅಮೌಂಟ್ ಕ್ಲಿಯರ್ ಐತೆ, ತಂದಿದ್ದೀವಿ ರಿಪೇರಿಗೆ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಂತಾರೆ ಇಲ್ಲಿ ಬಾಗ್ಲಾಕೊಂಡು ಹೋಗಿದ್ದಾರೆ, ಕೇಳಿದ್ರೆ ಬಾಗ್ಲ ಹಾಕೊಂಡು ಹೋಯ್ತು. ಈ ಥರ ಹಿಂಗಾಗಿದೆ. ಯಾರನ್ನ ಕೇಳೋದು ಏನು ಅಂತಂದ್ರೆ ಗೊತ್ತಾಯ್ತಲ್ಲ ಸರ್. ಏನು ಮಾಡಬೇಕು ಅಂತಿದ್ದೀನಿ? ಏನು ಬೆಂಕಿ ಇಡ್ಬೇಕು ಅಷ್ಟೇ.